ತಿಳ್ಕೊಂಡು ಮಾಡ್ರಿ. ಅತಿ ಸರಳ ರೀತಿಯಿಂದ ತಿಳಿಸಿ ಹೇಳ್ತಾನು. ಒಂದು ಸ್ವಲ್ಪ ಇವಕ್ಕೆ ಮಾದರಿ ಆಗ್ತಾನು. ಭಾಳ ಇಂಪಾರ್ಟೆಂಟ್ ಅದ ಇದು. ಇದು ಪರೀಕ್ಷೆಗೆ ಬೀಳತಕ್ಕಂಥ ಗಣಿತ ಇದು. ನಾವೊಂದ್ಸಲ ತಿಳಿಸಿ ಹೇಳಿದಿಂದ ನೀವು ಎಲ್ಲ ಲೆಕ್ಕಗಳನ್ನು ಮಾಡಬೇಕು. ಹಾಂ, ಈಗ ಎಲ್ಲದು ಮಾಡೋದಾಗಿತ್ತ ಬೋರ್ಡ್ ಕಡೆ ನೋಡ್ರಿ. ಇದೊಂದು ಸ್ವಲ್ಪ ಗಣಿತ ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತಗಳು ಇರ್ತಾವೆ. ಸ್ವಲ್ಪದ್ರೊಳಗೆ ಇರ್ತಾವೆ, ಭಾಳ ಹುಷಾರಲ್ಲೇ ನೋಡ್ರಿ. ಈ ಸಂಗತಿಗಳನ್ನು ತಿಳಿಸಿ ಹೇಳ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. 1,000 ರೂಪಾಯಿಯ ಟೇಪ್ ರಿಕಾರ್ಡರನ್ನು 1,010 ರೂಪಾಯಿಗೆ ಮಾರಿದರೆ ಆಗುವ ಶೇಕಡಾ ಲಾಭವೇನು ಅಂತ ಕೇಳ್ಯಾರು. ಮೊದಲ ಕೊಂಡ ಬೆಲೆ ತಿಳ್ಕೊ, ಸಂಗತಿಗಳನ್ನು ತಿಳ್ಕೊಂಡು. ಕೊಂಡ ಬೆಲೆ ಬರೋಬ್ಬರಿ 1,000 ರೂಪಾಯಿ. ಮಾರಾಟದ ಬೆಲೆ ಬರೋಬ್ಬರಿ 1,010 ರೂಪಾಯಿ. ಕೊಂಡ ಬೆಲೆಗಿಂತ ಮಾರಾಟ ಬೆಲೆ ದೊಡ್ಡದಾಗ್ತಲ್ಲ. ಶೇಕಡಾ ಲಾಭ ಎಷ್ಟು? ಶೇಕಡಾ ಲಾಭ ಬರೋಬ್ಬರಿ ಎಷ್ಟು? ಈಗ ನೀವು ಲಾಭ ತಗೋಬೇಕು. ಮೊದಲು ಲಾಭ ಬರೋಬ್ಬರಿ ಮಾರಾಟದ ಬೆಲೆ. ಲಾಭ ಇತ್ತಂದ್ರೆ ಮಾರಾಟದ ಬೆಲೆದೊಳಗೆ ಕೊಂಡ ಬೆಲೆ ಕಳಿಬೇಕು. ಮಾರಾಟದ ಬೆಲೆಯಲ್ಲಿ ಏನು ಮಾಡಬೇಕು? ಕೊಂಡ ಬೆಲೆ ಕಳಿಬೇಕು. ಮಾರಾಟದ ಬೆಲೆ 1,010 ಅದ, ಕೊಂಡ ಬೆಲೆ 1,000 ಅದ, = 10 ರೂಪಾಯಿ ಆಯ್ತು. ಲಾಭ ಬರೋಬ್ಬರಿ ಎಷ್ಟಾಯ್ತು? 10 ರೂಪಾಯಿ ಆಯ್ತು. ಶೇಕಡಾ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಲೆ ಕೊಂಡ ಬೆಲೆ. ನೋಡ್ರಿ, 100 ಗುಂಡ್ಲೆ ಲಾಭ ಆಗ್ತದ, ಕೊಂಡ ಬೆಲೆ 1,000 ಅದ. ನೋಡ್ರಿ ಎಷ್ಟದ? ಕೊಂಡ ಬೆಲೆ 1,000 ಅದ. ಈಗ ನೋಡ್ರಿ 1 2 ಇದು ಹೊತ್ತು = 1%. ಆನ್ಸರ್ ಬರೋಬ್ಬರಿ 1% ಲಾಭ. 1% ಲಾಭ ಎಲ್ಲದ ನೋಡ್ರಿ, ಹುಡುಕ್ಯಾಡ್ರಿ. 1% ಉತ್ತರ ಸಂಖ್ಯೆ ಬಿ. ನೋಡಿ, ನೀವು ಲಾಭ ಹಾನಿ ನೀವೇ ಕೊಂಡು ಹಿಡಿಬೇಕು. ಈಗ ಇನ್ನೊಂದ್ಸಲ ಕೊಂಡ ಬೆಲೆ 1,000 ಅದ, ಮಾರಾಟದ ಬೆಲೆ 1,010 ಅದ. ಕೊಂಡ ಬೆಲೆಗಿಂತಲೂ ಮಾರಾಟ ಬೆಲೆ ದೊಡ್ಡದಾಯ್ತು. ಶೇಕಡಾ ಲಾಭ ಅಂತ ಬರ್ಕೊಂಡೇ ಬಿಡ್ರಿ. ಮೊದಲು ಲಾಭ ತಕ್ಕೋರಿ. ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ 1,010ರಾಗ 1,000 ರೂಪಾಯಿ ಕೊಂಡ ಬೆಲೆ ಕಳೆದ್ರೆ 10 ರೂಪಾಯಿ ಆಯ್ತು. ಶೇಕಡಾ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಸರಾಸರಿ ಕೊಂಡ ಬೆಲೆ 100 ಗುಂಡ್ಲೆ 10 ಸರಾಸರಿ ಕೊಂಡ ಬೆಲೆ ಬರೋಬ್ಬರಿ ಶೇಕಡಾ 1 ಲಾಭ. ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತಗಳು ಇರ್ತಾವೆ. ಮಾಡ್ರಿ, ಚಂದಂಗೆ ನೋಡ್ರಿ, ತಿಳ್ಕೊಂಡು ಮಾಡ್ರಿ.